ಹಾಯ್ ನಮಸ್ಕಾರ. ಯಪ್ಪ ಇವಾಗ ನೋಡ್ತಾ ಇದ್ರಂತೂ ನನಗೆ ನಿಜವಾಗ್ಲೂ ಆ ಬೈಕಲ್ಲಿ ಹೊರಗಡೆ ಹೋಗ್ಲಿಕ್ಕೆ ನನಗೆ ತುಂಬಾ ಭಯ ಆಗ್ತಿದೆ. ಬೈಕ್ ಅಂತಂದಲ್ಲ ಕಣ್ರಿ, ಯಾವುದ್ರಲ್ಲಿ ಹೋದ್ರೂ ಭಯನೇ. ಕಾರಲ್ಲಿ ಹೋಗ್ತೀರಾ ಭಯ, ಬೈಕಲ್ಲಿ ಹೋಗ್ತೀರಾ, ಆಟೋದಲ್ಲಿ ಹೋಗ್ತೀರಾ, ಟ್ರೈನಲ್ಲಿ ಹೋಗ್ತೀರಾ, ಫ್ಲೈಟಲ್ಲಿ ಹೋಗ್ತೀರಾ, ಸೈಕಲಲ್ಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ, ಪ್ರತಿಯೊಂದಕ್ಕೂ ಭಯ ಅನ್ನೋದಿದ್ದೇ ಇದೆ. ಏನಕ್ಕೆ ಅಂತಂದರೆ ಎಲ್ಲಿ ನೋಡಿದ್ರು ಬರೀ ಆಕ್ಸಿಡೆಂಟ್ ಇದು ಬಿಟ್ಟರೆ ಇನ್ನೇನು ಇಲ್ಲ ನಂಗೆ ಆಗ್ಬಿಟ್ಟಿದೆ. ನನಗಂತೂ ಇನ್ನೂ ಇಲ್ಲಿ ನಮ್ಮ ಮನೆ ಮುಂದೆನೇ ಒಂದು ಆಕ್ಸಿಡೆಂಟ್ ಆದಮೇಲಂತೂ ನನಗೆ ಸಿಕ್ಕಾಬಟ್ಟೆ ಭಯ ಆಗೋಯ್ತು. ಆಮೇಲೆ ಇಲ್ಲಿ ನೋಡಿದ್ರೆ ನೈಟ್ ಟೈಮ್ ಯಾರು ಕೂಡ ಜನಗಳು ಕೂಡ ಓಡಾಡ್ತಾ ಇಲ್ಲ. ಅದೊಂದು ಸೈಡ್ ಇರಲಿ, ಇಲ್ಲಿ ನಮ್ಮ ಮನೆ ಮುಂದೆನೇ ಒಂದು ಆಕ್ಸಿಡೆಂಟ್ ಆಯ್ತಲ್ವಾ, ಅವತ್ತು ಅವ್ರು ನಿಜವಾಗ್ಲೂ ತಲೆಗೇನಾದರೂ ಹೆಲ್ಮೆಟ್ ಧರಿಸಿದ್ರೆ ಖಂಡಿತವಾಗ್ಲೂ ಅವರು ಅವತ್ತು ಸಾಯ್ತಿರ್ಲಿಲ್ಲ. ಅಂದರೆ ಕಾಲು ಕೈ ಬಾಡಿಲಿ ಯಾವುದೇ ಬೇಕಾದ್ರೂ ನೋವು ಏಟಾಗ್ತೈತನೋ ಅವರಂತೂ ನಿಜವಾಗ್ಲೂ ಸಾಯ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಅವರು ಆ ಕಡೆಯಿಂದ ಬೈಕಲ್ಲಿ ಬಂದಿದ್ದಾರೆ, ಈ ಕಡೆಯಿಂದ ಒಂದು ಆಟೋ ಹೋಗಿದೆ ಅಲ್ವಾ, ಅದು ಹೋಗಿ ಗುದ್ದಿದ್ರೆ ಅಬ್ಸ್ಕಿ ಅವ್ರು ಏನು ಮಾಡಿದ್ದಾರೆ, ಹಾರ್ಕೊಂಡು ಹೋಗಿ ತಲೆ ಹೋಗಿ ಏನೋ ಸೈಜ್ಗೆಲ್ಲ ಬಡಿದು ಅವ್ರು ಅಲ್ಲೇ ಪ್ರಾಣ ಬಿಟ್ಟಿರೋವಂಥದ್ದು. ಅದೇ ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಖಂಡಿತವಾಗ್ಲೂ ಅವರು ಸಾಯ್ತಿರ್ಲಿಲ್ಲ. ಕೈ ಕಾಲು ಸೊಂಟ ಏನು ಬೇಕಾದ್ರೂ ನೋವು ಆಗ್ತಾಯಿತ್ತನೋ ಅದನ್ನ ಸರಿಪಡಿಸ್ಕೋಬೋದಿತ್ತನೋ. ಆದರೆ ಒಂದು ಸರಿ ತಲೆಗೆ ಏಟ್ ಬೀಳ್ತು ಅಂತಂದರೆ ನಿಜವಾಗ್ಲೂ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಂತೂ 99% 100% ಖಂಡಿತವಾಗ್ಲೂ ಆಗೋದಿಲ್ಲ. ಮತ್ತು ಇನ್ನೊಂದಿಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ನಾನು ಎಲ್ಲ ಜಾಸ್ತಿ ಓಡಾಡೋದು ನೋಡ್ತಾ ಇದ್ದರೆ ಹೆವಿ ಸ್ಪೀಡು, ಅಂದರೆ ಏನು ಸಿಗ್ನಲ್ ಬಿಟ್ಟೇ ಇರಲ್ಲ, ಆ ಕಡೆ ಯಾವುದೋ ಬರ್ತಿದ್ದೆ ಸಿಗ್ನಲಲ್ಲಿ ಹೊಂಟೋಗ್ಬಿಡೋದು, ಮತ್ತು ಹೆವಿ ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋಗೋದು, ಡಬಲ್ ರೈಡ್ ತ್ರಿಬಲ್ ರೈಡ್ ಹೋಗ್ತಾ ಇರ್ತಾರೆ, ಅವರು ಕೂಡ ಹೆವಿ ಸ್ಪೀಡಲ್ಲಿ ಹೋಗೋದು, ಮತ್ತು ಕರೆಕ್ಟಾಗಿ ಹೋಗ್ತಾರೆ ಅವ್ರಿಗೂ ಕೂಡ ಹೋಗಿ ಬಿದ್ದುಬಿಡೋದು. ಮತ್ತು ಎಷ್ಟೋ ಜನ ಇವಾಗ ನಡೀತಾ ಇರೋದೇನು ಅಂದರೆ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಬೈಕ್ ಓಡಿಸೋಂಥವ್ರು ಓಡಿಸ್ತಾ ಇರ್ತಾರೆ, ಮೊಬೈಲಲ್ಲಿ ಮಾತಾಡ್ಕೊಂಡು ಈ ಥರ ಕಿವಿಗೆ ಹಾಕ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದೆಷ್ಟು ಜನ ಏನು ಮಾಡ್ತಾರೆ, ಇಯರ್ಫೋನ್ ಹಾಕ್ಕೊಂಡಿರ್ತಾರೆ, ಸಾಂಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಏನಾಗ್ತಿದೆ ಮುಂದೆ ಏನಾಗ್ತಿದೆ, ಮತ್ತು ಜಾಸ್ತಿ ಗಮನ ಬೇರೆ ಕಡೆ ನಾವು ಬೈಕ್ ಓಡಿಸೋದ್ರ ಕಡೆ ಗಮನ ಇರೋದಿಲ್ಲ. ಅವ್ರ ಪಾಡ್ಗೆ ಅವ್ರು ಸಾಂಗ್ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಯಾರೋ ಅವ್ರಿಗೆ ಬೇಕಾಗಿರೋದ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಇನ್ನೊಂದಿಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಮೊಬೈಲ್ನ ಗಾಡಿ ಓಡಿಸ್ಕೊಂಡು ಮೊಬೈಲ್ನ ಈ ರೀತಿ ಇಟ್ಕೊಂಡು ಒಂದು ಕೈಲಿ ಜಗಳ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೊಬೈಲಲ್ಲೇ. ಅಲ್ಲ ಇವ್ರುಗಳಿಗೇನು ಬುದ್ಧಿ ಇದೆಯೋ ಇಲ್ವೋ, ಆ ಪ್ರಾಣಕ್ಕೆ ಬೆಲೆ ಇದೆಯೋ ಇಲ್ವೋ, ಅಂದರೆ ಅವ್ರ ಪ್ರಾಣ ಅವ್ರಿಗೆ ಮುಖ್ಯ ಇಲ್ಲ ಅಂದರೆ ಅವ್ರನ್ನೇ ನಿಂತ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಹೆಂಡ್ತಿ ಇರ್ತಾರೆ, ಮಕ್ಕಳಿರ್ತಾರೆ, ಅವರ ಮನೆಗೆ ಆಧಾರ ಕಂಬವಾಗಿರ್ತಾರೆ. ಅದೊಂದು ಜೀವ ಹೋಗ್ಬಿಡ್ತು ಅಂತಂದರೆ ಆ ಮನೆ ಬೀದಿಗೆ ಬೀಳೋದಂತೂ ಸಹಜ. ಏನಕ್ಕೆ ಈ ಥರ ಇಷ್ಟೊಂದು ನೆಗ್ಲೆಕ್ಟ್ ಏನಕ್ಕೆ ಮಾಡೋದು, ಏನೋ ಹೆವಿ ಸ್ಪೀಡಲ್ಲಿ ಝುಯ್ ಅಂತ ಹೋಗ್ಬಿಡೋದು. ಇಲ್ಲೇನು ಜಾಗನೇ ಇರೋದಿಲ್ಲ, ಇಲ್ಲೆಲ್ಲ ಜಾಗ ಕಾರೆಲ್ಲ ಹೋಗ್ತಾಯಿದೆ, ಆ ಸಣ್ಣ ಗಲ್ಲಿಯಲ್ಲಿ ನುಗ್ಸೋಕೆ ಹೋಗೋದು. ಆ ಸಣ್ಣ ಗಲ್ಲಿಯಲ್ಲಿ ನುಗ್ಸೋಕೆ ಹೋದಾಗ ಈ ಕಡೆ ಹೋಗ್ತಿರೋ ಕಾರೋ ಆ ಕಡೆ ಹೋಗ್ತಿರೋ ಟೆಂಪೋನೋ ಸ್ವಲ್ಪ ಟಚ್ ಆಯಿತು ಅಂದರೂ ಕೂಡ ಅವರಲ್ಲಿ ಕೆಳಗಡೆ ಬಿದ್ದು ಏನು ಬೇಕಾದರೂ ಆಗ್ಬೋದು. ನಾನು ಹೇಳ್ತಿರೋದಿಷ್ಟೇ, ಕಾರು ಟೆಂಪೋ ಲಾರಿ ಏನಾದರೂ ಓಡಿಸ್ತಾರೆ, ಮುಂದೆ ಒಂದು ಸಣ್ಣ ಪುಟ್ಟ ವೆಹಿಕಲ್ ಹೋಗ್ತಾ ಇರುತ್ತೆ, ಅದು ನೋಡಿಕೊಂಡು ಓಡಾಡಿ. ಮತ್ತು ಒಂದೊಂದು ಗಾಡಿಗೂ ಅಲ್ಲೇ ಇರುತ್ತೆ ಅಂತರವಿರಲಿ, ನಡುವೆ ಅಂತರ ಇರಲಿ ಅಂತ. ಎಷ್ಟೋ ಜನ ಏನು ಗೊತ್ತಾ, ಅಲ್ಲಿ ಮುಂದೆ ಹೋಗಿ ಕಾರ್ ಹೋಗ್ತಾ ಇರುತ್ತೆ, ಅದಕ್ಕಿದಕ್ಕೂ 1 ಅಡಿ 2 ಅಡಿ ಗ್ಯಾಪಲ್ಲೇನು ಅಲ್ಲಿಗೆ ಹೋಗಿ ಗುದ್ಬಿಡೋರ ಥರ ಹೋಗ್ತಾ ಇರ್ತಾರೆ. ಯಾಕೆ ಅಂದರೆ ಏನಾದರೂ ಅವರು ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿ ಮುಂದೆ ಹೋಗ್ತಿರೋ ಕಾರ್ ಏನಾದರೂ ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಮುಂದೆ ಹೋಗ್ತಿರೋ ಕಾರು ಟೆಂಪೋ ಲಾರಿ ಏನಾದರೂ ಆಗಿರಲಿ, ಅಲ್ಲಿ ಬ್ರೇಕ್ ಆಗ್ತು ಅಂದರೆ ಹಿಂದೆ 4 ಅಡಿ 5 ಅಡಿ ಅಂತರದಲ್ಲಿ ಹೋಗ್ತಿರ್ತಾರಲ್ಲ ಅವ್ರು ಹೋಗಿ ಅದ್ರ ಅಡ್ಡಿಯಲ್ಲೇ ನುಗ್ಕೊಳ್ತೀರ. ನಾನು ಅಷ್ಟೇ, ದೊಡ್ಡ ವೆಹಿಕಲ್ಗಳು ಹೋಗ್ಬೇಕು ಅಂತಂದರೆ ಸ್ವಲ್ಪ ಬೈಕ್ಗಳಾಗ್ಬೋದು ಯಾರೇ ಆಗ್ಬೋದು, ಸ್ವಲ್ಪ ದೂರ ಬನ್ನಿ, ಒಂದು 10 ಅಡಿ ದೂರದಲ್ಲೇ ಬನ್ನಿ. ಯಾವಾಗಲೂ ನಮ್ಗೆ ಅಪಾಯ ಅಂದರೆ ದೊಡ್ಡ ವೆಹಿಕಲ್ ಪಕ್ಕ ನಿಲ್ಲೋದಾಗ್ಬೋದು, ಅದರಿಂದ ಹೋಗೋದಾಗ್ಬೋದು. ಅಂಥ ವೆಹಿಕಲ್ಗಳೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ದೂರನೇ ಬನ್ನಿ. ಮುಂದೆ ಒಂದು ಸಡನ್ಲಿ ಬ್ರೇಕ್ ಹಾಕೋವಂಥ ಸಿಚುವೇಶನ್ ಅವ್ರಿಗೆ ಬಂತು ಅಂದರೆ ಅವ್ರು ಬ್ರೇಕ್ ಹಾಕಿದ ತಕ್ಷಣ ಹಿಂದೆ ಇರೋರಿಗೇ ಅಪಾಯ ಆಗೋದು. ಯಾವಾಗಲೂ ಈಗ ಗೊತ್ತಿಲ್ಲ ಅಂದರೆ ಹೇಳ್ಕೊಳ್ಳಿ, ಅಂದರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳಿ. ಅದು ಸುಮ್ಮನೆ ಎಷ್ಟೋ ಜನ ಏನಾಗುತ್ತೆ, ನಮ್ಮ ಹೇರ್ ಸ್ಟೈಲ್ ಹೋಗುತ್ತೆ, ಅದು ಹಾಕ್ಕೊಂಡ್ರೆ ಸೆಕೆ ಆಗುತ್ತೆ, ಬೆವರ್ತಾ ಇರ್ತೀವಿ, ಕೂದಲು ಉದುರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಇದೆಲ್ಲದಕ್ಕಿಂತ ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ. ಹೆಲ್ಮೆಟ್ ಧರಿಸಿ ಹುಷಾರಾಗಿ ನೋಡಿಕೊಂಡು ಡ್ರೈವ್ ಮಾಡಿ. ಏನಕ್ಕೆ ಅಂದರೆ ಹಿಂದಿನ ಕಾಲದಲ್ಲಿ ಈ ಥರ ಆಕ್ಸಿಡೆಂಟು ಇನ್ನೊಂದು ಮತ್ತೊಂದು ಯಾವುದೂ ಇರಲಿಲ್ಲ. ಏನೋ ಕಾಯಿಲೆ ಬರ್ತಾಯಿತ್ತು ಹೋಗ್ತಾಯಿದ್ರು, ಇನ್ನೊಂದು ಆಯ್ತಿತ್ತು ಹೋಗ್ತಾಯಿದ್ರು. ಇವಾಗ ಏನಾಗಿದೆ ಅಂದರೆ ಜನ ಓಡಾಡೋರು ಜಾಸ್ತಿ ಆಗಿದೆ, ವೆಹಿಕಲ್ಗಳು ಕೂಡ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಕೂಡ ಬೈಕ್ ಇರುತ್ತೆ, ಕಾರ್ ತಗೊಳ್ಳೋರಿದ್ರೆ ಕಾರ್ ಇರುತ್ತೆ, ಮೊಬೈಲ್ಗಳಿರುತ್ತೆ. ಇದೆಲ್ಲ ಎಷ್ಟು ಡೇಂಜರ್ ಅನ್ನೋದು ಗೊತ್ತಾ. ಒಂದು ಬೈಕ್ ಮೇಲೆ ಕೂತ್ಬಿಡ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ಮೊಬೈಲಲ್ಲೇ ಎಲ್ಲ ಜೀವನನೂ ಆಗಬೇಕಲ್ಲ, ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ.
ಯಾವುದ್ಯಾವುದೋ ಟೆನ್ಷನ್ ಇರುತ್ತೆ, ಆಫೀಸ್ ಟೆನ್ಷನ್ ಇರುತ್ತೆ, ಮನೆ ಟೆನ್ಷನ್ ಇರುತ್ತೆ, ಇನ್ನೊಂದು ಟೆನ್ಷನ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಟೆನ್ಷನ್ಗಳೆಲ್ಲನೂ ಹಾಕ್ಕೊಂಡು ಬೈಕ್ ಓಡಿಸೋದು, ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗೋದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಇನ್ನೂ ಒಂದಿದೆ, ನಾವು ಮಾಡ್ತಿರೋ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ಮಕ್ಕಳು 12 ವರ್ಷ 13 ವರ್ಷ ಆಗಿಬಿಟ್ರೆ ಸಾಕು, ನಮ್ಮ ಮಕ್ಕಳಿಗೆ ಬೈಕ್ ಕೊಡ್ಸೋಕೆ ಬರುತ್ತೆ. ಎಲ್ಲ ತಂದೆ ತಾಯಿದ್ರು ಮಾಡ್ತಾಯಿರೋ ಒಂದು ಇಷ್ಟು ಜನ ತಪ್ಪು. ನನ್ನ ಮಕ್ಕಳು ಬೈಕ್ ಕೊಡ್ಸೋದು ಕಲೀಲಿ, ಹೆಣ್ಮಗಳಾಗಿರಲಿ ಗಂಡು ಮಗನಾಗಿರಲಿ ಬೈಕ್ ಕೊಡ್ಸೋದು ಕಲೀಲಿ, ಇವಾಗಿಂದ ಕಲ್ತ್ಕೊಂಡ್ರೆ ಮುಂದೆ ಈಸಿ ಆಗುತ್ತೆ ಅನ್ನೋದು. ಅವ್ರು 14, 15, 16 ವರ್ಷ ಆಗ್ತಿದ್ದಂಗೆ ಚೆನ್ನಾಗಿ ಬೈಕ್ ಕೊಡ್ಸೋದು ಕಲ್ತ್ಬಿಟ್ಟು ಅಂದ್ಬಿಟ್ಟು ಬೈಕ್ ತಗೊಂಡು ಹೋಗೋದು, ಮಕ್ಕಳ ಕೈಲಿ ಬೈಕ್ ಕೊಡೋದು. ಇಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂದಲ್ವಾ ನೋಡಿ, ಅವತ್ತು ಕರೆಕ್ಟಾಗಿ ಬೈಕ್ನ ಕರೆಕ್ಟಾಗಿರೋ ಓಡಿಸ್ಕೊಂಡೋಗಿದ್ರೆ ಅವ್ರಿಗೇನಾದರೂ ಒಂದಿಷ್ಟು ಪರಿಹಾರನಾದರೂ ಸಿಗ್ತಿತ್ತನೋ, ಏನು ಬೇಕಾದ್ರೂ ಮಾಡ್ಕೊಬೋದಿತ್ತನೋ. ಅಲ್ಲಿ ಓಡಿಸ್ಕೊಂಡು ಹೋಗ್ತಿದ್ದಂಥ ಹುಡುಗನಿಗೆ ಏಜ್ ಬಂದು 17 ವರ್ಷನಂತೆ. 17, 18 ವರ್ಷ ತುಂಬಿರಲಿಲ್ಲ. ಮತ್ತು ಆ ಹುಡುಗನಿಗೆ ಗಾಡಿ ಓಡಿಸ್ಬೇಕು ಅಂದರೆ ಗಾಡಿ ಲೈಸೆನ್ಸ್ ಬೇಕಾಗುತ್ತೆ. ಅವನ ಹತ್ರ ಏನೂ ಮಾಡ್ಕೊಂಡಿಲ್ಲ. ಇನ್ನು ಚಿಕ್ಕ ವಯಸ್ಸು ಹುಡುಗ ಗಾಡಿ ಓಡಿಸ್ತಾ ಇರೋದ್ರಿಂದ ಆ ಕೇಸೇ ಮುಚ್ಚೋಯ್ತು. ಅದೇನಾದರೂ ಕರೆಕ್ಟಾಗಿರೋ ಹೋಗಿ ಆಕ್ಸಿಡೆಂಟ್ ಆಗಿದ್ರೆ ಒಂದು ಇನ್ಸೂರೆನ್ಸ್ ಆದರೂ ಕ್ಲಿಯರ್ ಮಾಡ್ಕೋಬೋದಿತ್ತು. ಅಥವಾ ಏನೋ ಅವ್ರ ಕಡೆಯಿಂದ ಅವರು ಸ್ವಲ್ಪ ಚೆನ್ನಾಗಿದ್ದರೆ ಅವ್ರ ಕಡೆಯಿಂದ ಆದ ಪರಿಹಾರನಾದರೂ ಕೊಡ್ಬೋದಿತ್ತು. ಅದು ತಪ್ಪು ಯಾರ್ದಾಗಿರಲಿ, ಇಲ್ಲಿ ಆಕ್ಸಿಡೆಂಟ್ ಗುದ್ದದವ್ರದ್ದಾಗಿರ್ಬೋದು, ಗುದ್ಸ್ಕೊಂಡು ಸತ್ತವ್ರದ್ದಾಗಿರ್ಬೋದು, ಯಾರ್ದಾರ್ದು ಆಗಿರಲಿ, ಇನ್ಸೂರೆನ್ಸ್ ಆದರೂ ಏನಾದರೂ ಒಂದು ಸಿಗ್ತಾಯಿತ್ತು. ಅದೇ ಓಡಿಸೋರೇ ಕರೆಕ್ಟಾಗಿಲ್ಲ, ಆ ಕೇಸೇ ಕ್ಲೋಸ್. ಓಡಿಸ್ತಾ ಇದ್ದದ್ದು ಇನ್ನು ಏಜ್ ಆಗಿಲ್ಲ, ಚಿಕ್ಕ ಹುಡುಗ ಓಡಿಸ್ತಾ ಇತ್ತು. ಅದು ಮೊದಲು ಅಪ್ಪ ಅಮ್ಮಂದೇ ತಪ್ಪು. ಇವಾಗ ಕಾನೂನು ಕೂಡ ತಂದಿದೆ ಅದನ್ನು. ಏನಾದರೂ ಚಿಕ್ಕ ಆ ಥರ ಏಜ್ ಆಗದೇ ಇರೋ ಮಕ್ಕಳಿಗೆ ಬೈಕ್ ಏನಾದ್ರು ಕೊಡ್ತು ಅಂದರೆ ಅಪ್ಪ ಅಮ್ಮನ ಮೇಲೇ ಅದೊಂದು ಪರಿಣಾಮ ಬೀರುತ್ತೆ ಅಂತ. ಆದರೂ ಕೂಡ ಜನ ತಲೆನೇ ಕೆಡಿಸ್ಕೊಳ್ಳಲ್ಲ. ಮಕ್ಕಳ ಕೈಲೆಲ್ಲ ಬೈಕ್ ಕೊಟ್ಬಿಡೋದು, ಓಡಿಸಿ ಅನ್ನೋದು, ಹಂಗೆ ಮಾಡ್ಕೊಂಡು ಇವಾಗ ಈ ಥರ ಜೀವನನೇ ಎಂಡ್ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಮಕ್ಕಳ ಕೈಲಿ ಬೈಕ್ ಕೊಡೋದನ್ನ ನಿಲ್ಲಿಸಿ. ಅದರಲ್ಲೂ ಇನ್ನೂ ಈ ಮಕ್ಕಳಿದ್ದಾರೆ, ಒಂದು 18ರಿಂದ 20-25 ವರ್ಷದ ಮಕ್ಕಳಿದ್ದಾರೆ. ಅವ್ರಿಗೆ ಮದುವೆ ಆಗಿರಲ್ಲ, ಏನಿಲ್ಲ, ಇನ್ನೂ ಎಂಗೇಜು, ಬಿಸಿ ರಕ್ತ. ಅವರು ಓಡಿಸೋ ಸ್ಪೀಡ್ಗೆ ನಮ್ಮ ಏನಾದರೂ ಆಲ್ಟ್ ಪ್ರಾಬ್ಲಮ್ ಇರೋರು ಅಲ್ಲೇ ಸತ್ತೋಗ್ಬಿಡ್ಬೇಕು ಆ ಸೌಂಡ್ಗೆ. ಆ ರೀತಿ ಒಂದು ಬೈಕ್ನ ಓಡಿಸ್ತಾರೆ. ಯಪ್ಪ ಅಂತ ಅನ್ಸ್ಬಿಡ್ತಾರೆ. ಏನಕ್ಕಾದ್ರೂ ಹುಡುಗರಿಗೆ ಬೈಕ್ ಕೊಡ್ತಾರೆ. ಸಡನ್ಲಿ ಏನಾದರೂ ಬ್ರೇಕ್ ಹಾಕ್ರೆ ಅವ್ರು ಉಳಿತಾರ, ಅವ್ರ ಹುಡುಗಲನೇ ಇಲ್ವನೋ ಅಂತ ಅನಿಸ್ಬಿಡುತ್ತೆ. ಆ ರೇಂಜ್ಗೆ ಬೈಕ್ ಓಡಿಸ್ತಾರೆ. ಏನು ಇರೋದೊಂದು ಜೀವನ ಏನು ಕಾಳು ಮಾಡ್ಕೋಬೇಕು? ನಿಧಾನವಾಗಿ ಡ್ರೈವ್ ಮಾಡಿ. ಅಂಥ ಸ್ಪೀಡು ಏನಿದೆ, ಒಂದು ಲಿಮಿಟ್ ಸ್ಪೀಡ್ ಇರುತ್ತೆ, ಆ ಲಿಮಿಟ್ ಸ್ಪೀಡನ್ನ ದಾಟಕ್ಕೆ ಹೋಗ್ಬೇಡಿ. ಆ ಸ್ಪೀಡಲ್ಲೇ ಹೋಗಿ, ಸೈಡಲ್ಲಿ ಹೋಗಿ ನೋಡ್ಕೊಂಡು ತಿರುಗಾಡಿ. ಅದರಲ್ಲೂ ರೋಡ್ಗಳಲ್ಲೆಲ್ಲ ಸ್ವಲ್ಪ ಒಳಗಡೆ ರೋಡ್ಗಳಲ್ಲೆಲ್ಲ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ. ಅಂಥ ರೋಡ್ಗಳಲ್ಲೆಲ್ಲ ಅಂದರೆ ನೀವುಗಳು ಕರೆಕ್ಟಾಗಿ ಬೈಕ್ ಓಡಿಸ್ಕೊಂಡು ಹೋಯ್ತು ಅಂದರೂ ಕೂಡ ಈ ಮಕ್ಕಳುಗಳಿರ್ತಾರಲ್ಲ, ಚಿಕ್ಕ ಮಕ್ಕಳು, ಆ ಬಾಲ್ ಆಡ್ತಾ ಇರ್ತಾರೆ, ಸುಮ್ಮನೆ ನಿಂತಿರ್ತಾರೆ. ನಿಂತಿದ್ದು ಕೂಡ ಸೈಡಲ್ಲಿ ರೋಡ್ ಬರೋಂಥ ಚಾನ್ಸಸ್ ಇರುತ್ತೆ. ಅಂಥ ರೋಡ್ಗಳಲ್ಲೂ ಕೂಡ ನೋಡಿಕೊಂಡು ಜೋಪಾನವಾಗಿ ಓಡಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ಶೇರ್ ಮಾಡಿ. ಏನಾದರೂ ಬೈಯಂಗಿದ್ರೆ ಮಾತ್ರ ಸ್ಪೀಡಲ್ಲಿ ಓಡಿಸೋದು ಅದು ಇದು ಅಂದ್ರೆ ಮಾತ್ರ. ಇದು ಎಲ್ಲರಿಗೂ ಅನ್ವಯ ಆಗಲ್ಲ. ತುಂಬ ಜನ ತುಂಬ ಕೇರ್ ತಗೊಂಡು ಸೈಡಲ್ಲಿ ಹೋಗ್ತೀರಾ, ಸೈಡಲ್ಲಿ ಬರ್ತೀರಾ. ತುಂಬ ಏನಪ್ಪ ಇಷ್ಟೊಂದು ನಿಧಾನದಲ್ಲಿ ಹೋಗ್ತಾರೆ, ಹೆಲ್ಮೆಟ್ ಅಂತೂ ತೆಗೆಯೋದೇ ಇಲ್ಲ ಅಂತ ಅನ್ನೋ ರೇಂಜ್ಗೆ ಹೋಗ್ತೀರಾ. ಅದೇ ಒಳ್ಳೆ ಗುಡ್ ಅಂತ ಹೇಳ್ಕೋಬೇಕು. ಎಲ್ಲರಿಗೂ ಆಗಲ್ಲ, ಆ ಥರ ಓಡಿಸೋರ್ಗೆ ಅನ್ವಯ ಆಗುತ್ತೆ. ಮಾಡ್ಕೊಂಡು ಗಾಡಿ ಓಡಿಸಿ. ಮಕ್ಕಳ ಕೈಗೆ ಬೈಕ್ ಕೊಡಬೇಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬಾಯ್.